2016ರಲ್ಲಿ ರಾಜೀವ್ ಗಾಂಧಿಗೆ 1028 ಎಕರೆ ಬೆಂಗಳೂರು ಸರೌಂಡಿಂಗ್ ಸಿಟಿಯಲ್ಲಿ 1028 ಎಕರೆ ಜಾಗನ ಕೊಟ್ಟರು. ಯಾವಾಗ? 2016ರಲ್ಲಿ. ಅವಾಗ ನಿಗದಿ ಎಷ್ಟು ಮಾಡಿದರು? 6 ಲಕ್ಷ ರೂಪಾಯಿಗೆ ಅವ್ರನ್ನ ಮನೆ ಕೊಡಬೇಕಂತ ನಿಗದಿ ಮಾಡಿದರು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾಯಿತ್ತು, ರಾಜ್ಯ ಸರ್ಕಾರದಿಂದ 1.5 ಲಕ್ಷ, ಸ್ಟೇಟ್ ಗೌರ್ಮೆಂಟಿಂದ 1,20,000, ST ಇದ್ದರೆ 2 ಲಕ್ಷ. ಅವ್ರು 2.5 ಲಕ್ಷ ಕೊಟ್ಟಿದ್ರೆ ಅವ್ರ ಮನೆ ಸಿಕ್ಕೋದು. ಮನೆ ಸಿಕ್ಕದಲ್ಲಿ ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ 2021ರಲ್ಲಿ BJP ಸರ್ಕಾರ ಬಂದು ಅದು ರಿವ್ಯೂನ ಮಾಡಿ ಅದು 6 ಲಕ್ಷ ಏನು ರೇಟ್ ಇದ್ದಿದ್ದು ಅದಕ್ಕೆ 10,60,000 ಮಾಡಿ ಅದಕ್ಕೆ 60,000 GST ಮಾಡಿ 11,20,000 ಮಾಡಿಬಿಟ್ರು. ಏನೇ ಡಬಲ್ ಮಾಡಿಬಿಟ್ರು. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ತಿರ್ಗಾ ಕರೆದ್ಬಿಟ್ಟು ಬಡವ್ರು ಹೆಂಗೋ ಕೊಟ್ಟಕ್ಕೆ ಸಾಧ್ಯ ಆಗ್ತದೆ, ಅಷ್ಟು ಬಡವ್ರು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ, ನನ್ನ ಸರ್ಕಾರ ವತಿಯಿಂದ 12,000 ಮನೆಗೆ ನಾನು 1 ಲಕ್ಷ ಕೊಡ್ತೀನಂತ 1 ಲಕ್ಷ ರೂಪಾಯಿ ಕೊಟ್ಟರು. ಇದೆಲ್ಲ ತಾನು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಪಕ್ಷ ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬಂದಿದೆ, ಜನಗಳು ಮಧ್ಯದಲ್ಲಿ ಹೋಗಿ ಮತ ಕೇಳಕ್ಕೆ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗೆ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ. BJP ಅವರು ಎಂದನ ಅವ್ರ ಸಾಧನೆಯನ್ನು ಹೇಳಿದ್ದಾರೆ, ಬಂದೇ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ. ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಹಿಂದೂ ಜಾತಿ ಭೇದ ಮಾಡಿ ಅಂತ ಎಂದೂ ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ. ಮಜಹಬ್ ನಹಿ ಸಿಕ್ಕಾತಾ, ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರಾ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಅಂತ ನಮ್ಮ ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಂಡು ಭಾಳ ಖಾತ್ರಿಯಿಂದ ಮನೆ ಮುಖ್ಯಮಂತ್ರಿಗಳದು, ಉಪಮುಖ್ಯಮಂತ್ರಿಗಳದು, ಮತ್ತು ಮಾದೇವಪ್ಪ ಸಾಹೇಬರು ಮಾತಾಡಿಲ್ಲ, ಬೋಸಾ ಸಾಹೇಬರು ಮಾತಾಡಿಲ್ಲ, ನಾನು ಹೆಚ್ಚಾಗಿ ಮಾತಾಡೋಕ್ಕೋಗಲ್ಲ. ಈ ಜಿಲ್ಲೆ ಸಂಬಂಧಪಟ್ಟಂಗೆ ಮುನಿಯಪ್ಪ ಸಾಹೇಬ್ರೆ, ನನ್ನ ಇಲಾಖೆಯಿಂದ ಏನು ಬೇಕಾಗಿದೆ ಆಗಬೇಕಂತ ಹೇಳಿ ನಾನು ಕೆಲಸ ಮಾಡ್ಕೊಡೋಕ್ಕೆ ನಾನು ಸಿದ್ಧ ಆಗಿದ್ದೀನಿ. ಈ ತಾಲೂಕನ್ನ ಈ ಜಿಲ್ಲೆಯನ್ನು ತಾವು ಅಭಿವೃದ್ಧಿ ಮಾಡಬೇಕಂತ ತಾವೇನು ತೀರ್ಮಾನ ತಗೋ ಅದ್ರ ಜೊತೆ ನಮ್ಮ ಇಲಾಖೆಯಿಂದ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತಾಡೋಕೆ ಅವಕಾಶ ಕೊಟ್ಟಿದ್ದು. ಅದ್ರ ಜೊತೆಯಲ್ಲಿ ಹೇಳಕ್ಕೆ ಮಾಡಿದೆ, ಇನ್ನೊಂದು ಶಾದಿ ಮಹಲ್ ಸ್ಯಾಂಕ್ಷನ್ ಮಾಡ್ಕೊಂಡು ಬರೋಕೆ ಹೇಳಿದ್ರಿ ಮುನಿಯಪ್ಪ ಸಾಹೇಬ್ರೆ. 4 ಶಾದಿ ಮಹಲ್ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದೀನಿ. ಒಂದು ದೇವನಹಳ್ಳಿಗೆ ಒಂದು ಶಾದಿ ಮಹಲ್, ವಿಜಯಪುರಲ್ಲಿ ಒಂದು ಶಾದಿ ಮಹಲ್, ಹೊಸಕೋಟೆಗೆ ಒಂದು ಶಾದಿ ಮಹಲ್, ಆಲ್ರೆಡಿ ನೆಂಗಮಂಗ್ಲದಲ್ಲಿ ಒಂದು ಶಾದಿ ಮಹಲ್ ಕೊಟ್ಟಿದೆ. ಇನ್ನೊಂದು ಶಾದಿ ಮಹಲ್ ಸ್ಯಾಂಕ್ಷನ್ ಮಾಡೋಕ್ಕೆ ಹೇಳಿದ್ದಾರೆ. 4 ಶಾದಿ ಮಹಲ್ ಸ್ಯಾಂಕ್ಷನ್ ಮಾಡಿ ಆದೇಶ ಕಾಪಿಯನ್ನು ತಂದಿದ್ದೀರಿ. ಅದು ಹೇಳ್ತಾ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಇನ್ನು ಭಗವಂತನ ಪ್ರಾರ್ಥನೆ ಮಾಡಿ, ಇನ್ನು ಹೆಚ್ಚಿನ ತಮ್ಮ ಸೇವೆ ಮಾಡೋದು ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ನನ್ನ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.